ಯೋಗ್ಯತೆ ಬರೀ ನಿಂಗೆ ಗೊತ್ತಲೆ ಹೇಳಲೆ ಮಗ ಹೇಳಲೆ ಒಂದಲ್ಲ ಒಂದು ದಿನ ಗೆಲ್ಲುತ್ತೀಯಲೆ. ರೆಡಿ ಆದ್ಯಾ ಮಗ? ಹಾಂ ರೆಡಿ ಆಗ್ತಿದ್ದೀನಿ. ಇನ್ನೊಂದು 15 ನಿಮಿಷ ಕೆಲ್ಸಕ್ಕೆ ಹೊರಟೆ. ತಿಂಡಿ ಆಯ್ತಾ? ಇನ್ನೂ ಇಲ್ಲಮ್ಮ, ಅಲ್ಲೇ ಒಂದ್ ಕಡೆ ತಿಂತೀನಿ ಬಿಡು. ಜೋಪಾನ ಮಗ, ಅಲ್ಲಿ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡ ನೀನು. ನಂದು ಬಿಡಮ್ಮ, ನೀನ್ ಚೆನ್ನಾಗಿದ್ಯಾ? ನಿನ್ನ ಆರೋಗ್ಯ ಎಲ್ಲ ಆರಾಮ್ ತಾನೆ? ಎಲ್ಲ ಆರಾಮಾಗಿದ್ದೀವಿ ಮಗ. ಮತ್ತೆ ಏನು ಇಷ್ಟು ಬೇಗ ಕಾಲ್ ಮಾಡಿದ್ದು? ಗೊತ್ತೇ ಇದೆಯಲ್ಲ ನಿನಗೆ, ತಂಗಿ ಕಾಲೇಜ್ ಫೀಸ್ ಕಟ್ಟಬೇಕು, ಎಕ್ಸಾಮ್ ಫೀಸ್ ಕಟ್ಟಬೇಕು, ಅದಕ್ಕೆ ಮಾಡಿದೆ ಮಗ. ಅಮ್ಮ ಅಡ್ಜಸ್ಟ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ತಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಅವಳಿಗೆ ಚೆನ್ನಾಗಿ ಓದ್ಕೊಳ್ಳೋಕೆ ಹೇಳು, ಮತ್ತೆ ಕೇಳಿದೆ ಅಂತ ಹೇಳು. ಆಯ್ತು ಮಗ, ಹೇಳ್ತೀನಿ ಮಗ. ಹಾಂ ಸರಿ ಅಮ್ಮ, ನಂಗೆ ಟೈಮ್ ಆಯಿತು, ನಾನು ಆಮೇಲೆ ಮಾಡ್ತೀನಿ. ತನಗಾಗಿ ಏನನ್ನೂ ಬಯಸದವಳು, ನನಗಾಗಿ ಎಲ್ಲವನ್ನೂ ತೊರೆದವಳು, ಸೋತಾಗ ನನ್ನೊಟ್ಟಿಗೆ ನಿಂತು ಸಾಂತ್ವನ ಹೇಳಿದವಳು, ಗೆದ್ದಾಗ ನನ್ನೊಟ್ಟಿಗೆ ಕುಣಿದು ಖುಷಿಪಟ್ಟವಳು, ನನಗಾಗಿ ತನ್ನ ಜೀವನವನ್ನು ಮೀಸಲಿಟ್ಟ ನನ್ನ ತಾಯಿಗೆ ಈ ನನ್ನ ಜೀವನವೇ ಮೀಸಲು. ತಾಯಿ ಇರೋವರೆಗೂ ಹಸುವು ಗೊತ್ತಾಗಲ್ಲ ಅಂತಾರೆ, ತಂದೆ ಇರೋವರೆಗೂ ಜವಾಬ್ದಾರಿ ಗೊತ್ತಾಗಲ್ಲ ಅಂತಾರೆ. ವಿಪರ್ಯಾಸ ನೋಡಿ, ಎಲ್ಲರ ಹಸುವು ತೀರಿಸೋದೇ ನನ್ನ ಜವಾಬ್ದಾರಿ ಆಗೋಗಿದೆ. ಪರವಾಗಿಲ್ಲ, ತಲೆ ಮೇಲೆ ಜವಾಬ್ದಾರಿ ಅನ್ನೋದಿದ್ರೆ ಹೃದಯಕ್ಕಾಗೋ ನೋವುಗಳೆಲ್ಲ ಲೆಕ್ಕಕ್ಕೆ ಬರಲ್ಲ. ಫುಡ್ ಆರ್ಡ್ರಾ? ಇಷ್ಟು ಬೇಗ? ಅಯ್ಯೋ, ಬೇಗ ಬೇಗ ತಿಂದು ಹೊರಟ್ಬಿಡ್ತೀನಿ. ನನಗೆ ನನ್ನ ಹಸುವಿಗಿಂತ ಕಸ್ಟಮರ್ ಹಸುವೇ ಇಂಪಾರ್ಟೆಂಟ್. ದಾರಿಲೆಲ್ಲದೋ ಬ್ರೆಡ್ಡೋ ಬನ್ನೋ ತಿನ್ಕೊಂಡ್ರೆ ಆಯಿತು. ಈಗ ತಿಂತ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಷ್ಟೆ. ಸರಿ, ಆರ್ಡರ್ ರೆಡಿ ಆಗಿಲ್ಲ. ಇನ್ನೂ ಆಗಲಿಲ್ಲ, ಒಂದು 5 ನಿಮಿಷ ಕೊಡ್ತೀವಿ. ಸರಿ. ಒಳ್ಳೆ ಆ್ಯಂಬಿಯನ್ಸೇ. ನೆಕ್ಸ್ಟ್ ಟೈಮ್ ನಮ್ಮ ಅಮ್ಮನ ಕರ್ಕೊಂಬರ್ಬೇಕು ಗುರು. ಯಾರಪ್ಪ ಕಾಲು? ಕಸ್ಟಮರ್ ಕೇರ್ ಅವ್ರದ್ದು ಇದ್ದಿದ್ದೆ ಗುರು. ಓಹೋ, ಟೈಮ್ ಆಯಿತು. ಸರ್ 15 ನಿಮಿಷ ಆಯ್ತಲ್ಲ ಸರ್, ಇನ್ನೂ ರೆಡಿ ಆಗಿಲ್ವಾ? ಕಸ್ಟಮರ್ ವೇಟ್ ಮಾಡ್ತಿರ್ತಾರೆ. ಇರಪ್ಪ, ಕೊಡ್ತೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ. ಈಗ ತಾನೇ ಬಂದಿದೆಯಾ? ಆಗಲೇ ಕೇಳ್ತಾಯಿದೆಯಲ್ಲ, ಬಂದು ವೆಯ್ಟ್ ಮಾಡಿ, ಕೊಡ್ತೀನಿ. ಹೋಗಿ. ಏನು ಗುರು, ಇವತ್ತೇ ಬಿರಿಯಾನಿ ಕೊಡ್ತೀರಾ ಇಲ್ವಾ? ಸರ್, ಈಗ ತಾನೇ ಹೋಟೆಲ್ ಓಪನ್ ಮಾಡಿದ್ದೀವಿ. ಒಂದು 5-10 ನಿಮಿಷ ಕೊಡ್ತೀನಿ ಸರ್. ಬಂದಾಗೆಲ್ಲ ಆರ್ಡರ್ ಮಾಡಿ ಇನ್ನೂ ಬಂದಿಲ್ಲ. ಇರಪ್ಪ, ವೆಯ್ಟ್ ಮಾಡಪ್ಪ. ಕಸ್ಟಮರ್ ಇದ್ದಾರೆ, ಅಲ್ಲಿ ಕಣ್ ಕಾಣಲ್ವಾ ನಿಮ್ಗೆ? ಎಷ್ಟು ಸರಿ ಹೇಳ್ಬೇಕು? ವೆಯ್ಟ್ ಮಾಡಿ, ಕೊಡ್ತೀನಿ. ಹೋಗಿ. ಹಲೋ, ಕ್ರಿಯೇಟಿವ್ ಫುಡ್ಸಾ? ಹಾಂ ಹೌದು ಸರ್, ಹೇಳಿ. ಆರ್ಡರ್ ಮಾಡಿ ಅರ್ಧ ಗಂಟೆ ಆಯಿತು, ಇನ್ನೂ ಫುಡ್ ಕಲೆಕ್ಟ್ ಮಾಡ್ಕೊಂಡಿಲ್ವಲ್ಲ ನೀನು? ಸರ್ ಇಲ್ಲ ಸರ್, ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕೊಟ್ಟ ತಕ್ಷಣ ತಗೊಂಡ್ಬಿಡ್ತೀನಿ ಸರ್. ಹಲೋ ಹಲೋ. ಓಯ್, ಆರ್ಡರ್ ರೆಡಿ ಆಗೈತೆ, ತೊಗೊಂಡೋಗಪ್ಪ ಅಲ್ಲಿ. ಥ್ಯಾಂಕ್ ಯು ಸರ್. ಹಾಂ, ಇಲ್ಲೂ ಸ್ಟೆಪ್ಸ್ ಹತ್ಬೇಕಾ?
ಯಾವ ಫ್ಲೋರೋ ಏನೋ. ಏನದು ಸರ್ ಆರ್ಡ್ರ್ ಯಾರಿಗೆ ತಂದಿದ್ಯಾ? ನಿಮಗೆ ಸರ್, ಇದೇ ಅಡ್ರೆಸ್ಸು. ಅಲ್ಲ ಗುರು, ಆರ್ಡರ್ ಪ್ಲೇಸ್ ಮಾಡಿ 1 hour ಆಯ್ತು. ಇವಾಗ ಆರ್ಡರ್ ಇಡ್ಲಿ ವಡೆ ಸಾಂಬಾರ್ ಅಂತ ತಂದಿದ್ಯಲ್ಲ, ಒಂದು ಫ್ರೈಡ್ ರೈಸ್ ರೋಟಿ ಕರಿ ತರಕ್ಕೆ ನಿಂಗೆ 1 hour ಬೇಕಾ? ಸರ್ ಇಲ್ಲ ಸರ್, ಅದು ಆನ್ ದ ವೇ ಬರಬೇಕಾದ್ರೆ. ಅಯ್ಯೋ ಗೊತ್ತು ಬರ್ಬೇಕಾದ್ರೆ ಟೈರ್ ಪಂಚರ್ ಆಗಿತ್ತು, ಪೆಟ್ರೋಲ್ ಖಾಲಿ ಆಗಿತ್ತು, CMಗೂ PMಗೂ ಆಕ್ಸಿಡೆಂಟ್ ಆಗಿತ್ತು. ನಾನೇ ಹೋಗಿ ಕಾಪಾಡ್ಬಿಟ್ಟೆ, ಅದಕ್ಕೆ ಟೈಮ್ ಆಯ್ತು. ಇದೇ ತಾನೇ ನಿಮ್ ಡೆಲಿವರಿ ಬಾಯ್ ಸಡೆ ಬರ? ಇಲ್ಲ ಸರ್, ನಿಜವಾಗ್ಲೂ ಬರಬೇಕಾದ್ರು. ನೀನ್ ಏನು ಹೇಳ್ಬೇಡ, ಸುಮ್ಮನೆ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ, ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ನಿನ್ ರೀಸನ್ಸ್ನ ಅವ್ರ ಹತ್ರನೇ ಹೋಗಿ ಹೇಳ್ಕೊ. ಸರ್ 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 ಸಾರಿ ಸರ್, ನಂದೇ ತಪ್ಪು ಸರ್. ಆರ್ಡರ್ ಕ್ಯಾನ್ಸಲ್ ಮಾಡಿಬಿಡಿ, ಆಮೇಲೆ ಫುಡ್ ಪೆನಾಲ್ಟಿ ಅಂತ ನಮ್ಮ ತಲೆ ಮೇಲೆ ಹಾಕಿ ನಮ್ಮ ಸ್ಯಾಲರಿಲೇ ಕಟ್ ಮಾಡ್ಬಿಡ್ತಾರೆ ಸರ್. ಪ್ಲೀಸ್ ಸರ್. ಕಟ್ ಮಾಡ್ಲಿ, ಮಾಡಿರೋ ತಪ್ಪು ಕಟ್ಟು. ಕ್ರಿಯೇಟಿವ್ ಫುಡ್ಸ್ ಅಂತ ಹೆಸರು ಇಟ್ಕೊಂಡಿದ್ದೀರಾ, ಕ್ರಿಯೇಟಿವ್ನೆಸ್ ಇಲ್ವಲ್ರು? ಸರ್ ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ನಂದೇ ತಪ್ಪು ಒಪ್ಕೋತೀನಿ ಸರ್. ಇದೊಂದ್ಸರಿ ಅಕ್ಸೆಪ್ಟ್ ಮಾಡ್ಬಿಡಿ ಸರ್, ಪ್ಲೀಸ್ ಸರ್. ಒಳ್ಳೆ ಮೊದಲಲ್ಲಿ ಎದ್ದಿದೆ ಕಣ, ಬಚಾವಾಗದೆ. ಕೊಡು ಆರ್ಡರ್ ಕೊಡು. ಥ್ಯಾಂಕ್ ಯು ಸರ್. ಸರಿ ಹೊರಡು. ಸರ್ ಅದೊಂದು 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ ಸರ್. ಅಲ್ಲ ಗುರು, ಇಷ್ಟೆಲ್ಲ ಆದ್ಮೇಲೂ ರೇಟಿಂಗ್ ಕೇಳ್ತಿದ್ಯಲ್ಲ. ಕೊಡ್ತೀನಿ, ಚೆನ್ನಾಗಿ ಕೊಡ್ತೀನಿ. ಸರ್ ಹೇಳಿ. ಥೂ, ಏನಾಯ್ತಪ್ಪ? ಮತ್ತೇನು ತಪ್ಪು ಮಾಡಿದ್ನೋ? ಸರ್ ಬನ್ನಿ ಸರ್. ಯಾಕೆ ಸರ್? ಏನಿಲ್ಲ, ಬನ್ನಿ ಸರ್. ಬನ್ನಿ ಸರ್, ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ. ತಗೊಳಪ್ಪ ನೀರನ್ನ. ಸರ್ ನೀವಾ? ಅಯ್ಯೋ ಅಮ್ಮ, ನಿಂತ್ಕೊಳ್ಳಿ. ಯಾವನ ಅವನು ಹುಡುಗಿರ ಒಕ್ಕೆ ಬೈಕ್ ಕರ್ಸ್ಕಲ್ಲ, ಇದೇ ಆಯ್ತು. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಾ ಅಂತ ಎಲ್ಲಿ ಕರ್ಕೊಂಡು ಹಾಸ್ಪಿಟ್ಲ್ ಕರ್ಬಿಡೋದಪ್ಪ. ಬನ್ನಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡಿ. ಟೈಮ್ ಆಯಿತು. ಹಲೋ, ಹಾಂ ಸರ್ ಹೇಳಿ. ಸರ್ ಅದೇ ಸರ್, ಸ್ವಲ್ಪ ಸಿಸ್ಟಮ್ ಇಶ್ಯೂ ಇತ್ತು. ಮಂಡೇ ಅಷ್ಟರಲ್ಲಿ ರಿಪೋರ್ಟ್ ರೆಡಿ ಮಾಡ್ತೀನಿ ಸರ್. ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಎಸ್ ಸರ್, ಪ್ಲೀಸ್ ಸರ್, ಇದೊಂದು ಸಲ. ಸಾರಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥೂ, ಮತ್ತೆ ರೇಟಿಂಗ್ ಕೇಳ್ಕೊಬಂದ ಮಾಡ್ತೀನಿ ಹಿಂಗೆ. ಏಯ್ ಅಪ್ಪ, ಏನಾಯ್ತು? ನಂದು ಬಿಡೋ, ದಾರಿಲಿ ಯಾರೋ ಕುತ್ಕೊಂಡೋದ. ಅದು ಸರಿ, ನೀನು ಯಾಕೋ ಹೋಗ್ತಲ್ಲಿದ್ಯಾ? ಆ ಹುಡುಗ ಯಾಕೋ ಬೇಜಾರು ಮಾಡ್ಕೊಂಡು ಹೋದ? ಅವನಾ? ಬೇಡ, ನೀ ಯಾರನ್ನು ಬೈಕ್ ಕಳಿಸ್ತೋ ಅವನೇ ಕಡೆ ನಾನು ಕಾಪಾಡಿದ್ದು. 4 ಗಂಟೆಗಾಗೋಷ್ಟು ವಯಸ್ಸಾಗಿದೆ, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿನಗೆ? ಒಬ್ಬ ಟೀಚರ್ ಮಗನಾಗಿ ಸಂಸ್ಕೃತಿ ಇಲ್ವಾ ನಿನಗೆ? ಅಪ್ಪ ಸಾರಿ ಅಪ್ಪ, ಕೆಲ್ಸದ ಟೆನ್ಷನ್ನು ಕೋಪನೆಲ್ಲ ಅವನ ಮೇಲೆ ತೋರಿಸ್ಬಿಟ್ಟೆ. ಫಸ್ಟ್ ಆ ಹುಡುಗಂಗೆ ಫೋನ್ ಮಾಡಿ ಕರೆಸಿ ಸಾರಿ ಕೇಳು. ಸರಿಯಪ್ಪ. ಎಲ್ಲಿದ್ಯಪ್ಪ ರಾಜ? ಏನು ಆರ್ಡರ್ ಕೊಟ್ಟಿದ್ಯಾ? ಬೈಲಿ. ಓ ಸರ್, ಈ ಗ್ಯಾಪಲ್ಲಿ ಇಷ್ಟೊಂದೆಲ್ಲ ನಡೀತಾ? ದಯವಿಟ್ಟು ಕ್ಷಮಿಸಿ ಬ್ರದರ್, ಕೆಲ್ಸದ ಟೆನ್ಷನ್ ಆಗಿದ್ದೆ, ಅದೇ ಕೋಪನ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ನಿಮ್ಗೆ 1 ನಿಮಿಷ ಮಾತಾಡೋಕ್ಕೂ ಟೈಮ್ ಕೊಡದೆ ಬೈದ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬ್ರದರ್.
ನಿಮ್ಮ ಮನಸ್ಸಿಂದ ಒಂದೇ ಒಂದು ಸಲ ದಯವಿಟ್ಟು ಕ್ಷಮಿಸಿದ್ರಿ ಅಂತ ಹೇಳ್ಬಿಡಿ ಬ್ರದರ್. ಅಯ್ಯೋ ಪರವಾಗಿಲ್ಲ ಬ್ರದರ್, ಈ ಥರ ಬೈಸ್ಕೊಳ್ಳೋದು ನನಗೇನು ಹೊಸ್ತಲ್ಲ ಬಿಡಿ. ಆದರೂ ಯಾರ್ದೋ ಮೇಲಿನ ಕೋಪನ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಬ್ರದರ್. ಇತ್ತೀಚೆಗೆ ನನ್ನ ಕೋಪನೇ ನನಗೆ ಶಾಪ ಆಗೋಗಿದೆ. ವಯಸ್ಸಲ್ಲಿ ಚಿಕ್ಕವನಾದರೂ ಒಂದು ಮಾತು ಹೇಳ್ತೀನಿ, ಏನು ಅನ್ಕೋಬೇಡಿ. ಈ ಕೋಪ ಅನ್ನೋದು ಸೊಳ್ಳೆ ಬತ್ತಿ ಇದ್ದಂಗೆ, ಅದ್ರ ಸುತ್ತ ಇರೋ ಸೊಳ್ಳೆನೇನೋ ಅದು ಸಾಯಿಸುತ್ತೆ, ಆದರೆ ಅದಕ್ಕೆ ಗೊತ್ತಿಲ್ದಂಗೆ ಅದು ತನ್ನಂತಾನೆ ಸುಟ್ಕೋತಾ ಇರುತ್ತೆ. ಕೋಪ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ, ಆದರೆ ಆ ಕೋಪನ ಬೇರೆಯವ್ರ ಮೇಲೆ ತೋರ್ಸಕ್ಕೆ ಹೋಗ್ಬೇಡಿ. ಜೊತೆಗೆ ನಮ್ಮಂಥ ಡೆಲಿವರಿ ಬಾಯ್ಸ್ನ ಒಂಚೂರು ರೆಸ್ಪೆಕ್ಟ್ ಮಾಡಿ ಬ್ರದರ್. ನಾವು ಕಸ್ಟಮರ್ ಹಸು ತೀರ್ಸೋಕ್ಕೆ ಬಿಸಿಲು ಮಳೆ ಚಳಿ ಅಂತ ನಾವು ನೋಡ್ದೇನೆ ಗಲ್ಲಿ ಗಲ್ಲಿ ಸುತ್ತಾಡ್ಕೊಂಡು ಡೆಲಿವರಿ ಮಾಡೋಕ್ಕೆ ಬರ್ತೀವಿ. ನಮ್ಮನ್ನು ಒಂಚೂರು ಮಾನವೀಯತೆಯಿಂದ ನೋಡಿ ಬ್ರದರ್. ನಿಸ್ವಾರ್ಥ ಮನಸ್ಸಿಂದ ನಮ್ಮ ಅಪ್ಪನ ಕಾಪಾಡೋದ್ರಲ್ಲ, ಈಗ ನನ್ನ ಮೇಲೆ ನನಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ. ಯಾಕಂದರೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀನಿ, ಸಾವಿರಾರು ಮೀಟಿಂಗ್ಸ್ ಅಟೆಂಡ್ ಮಾಡಿದ್ದೀನಿ, 100ಕ್ಕೂ ಹೆಚ್ಚು ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಆದರೆ 10 ನಿಮಿಷ ನಿಮ್ಮ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಿಮ್ಮ ಅಪ್ಪ ಅಂತ ಅಲ್ಲ, ಆ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅದನ್ನೇ ಮಾಡಿರ್ತಾ ಇದ್ದೆ. ನೀವು ಬಿಡಿ ಬ್ರೋ, ಗ್ರೇಟ್. ಏನಾದ್ರು ತಗೋತೀರಾ? ಹೇ ಇಲ್ಲ ಇಲ್ಲ ಬೇಡ. ಏ ಬ್ರದರ್ ಇರಿ, ಅಮ್ಮ 3 ಟೀ ತಗೋಬಾ. ಅಂದಾಗೆ ಆಗಲೇ 5 ಸ್ಟಾರ್ ರೇಟಿಂಗ್ ಕೇಳಿದ್ರಲ್ಲ, ಯಾಕೆ ಇನ್ಸೆಂಟಿವ್ ಏನಾದ್ರು ಕೊಡ್ತಾರಾ? ಇನ್ಸೆಂಟಿವ್ ಅಂತ ಏನಿಲ್ಲ ಬ್ರದರ್, ರೇಟಿಂಗ್ ಚೆನ್ನಾಗಿದ್ರೆ ಜಾಸ್ತಿ ಆರ್ಡರ್ ಕೊಡ್ತಾರೆ. ಜಾಸ್ತಿ ಆರ್ಡರ್ ಇದ್ರೆ ತಾನೇ ನಮಗೂ ದುಡ್ಡು. ಅಂದಾಗೆ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಅದಾ, ಟೀ ತಗೊಂಬ. ಥ್ಯಾಂಕ್ ಯು. ಅಂದಾಗೆ ಏನೋ ಹೇಳ್ತಿದ್ನಲ್ಲ? ಅದೇ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ. ಹಾಂ ಕರೆಕ್ಟು, ಹೇಳಿ. ಅದೇ ಈಗ ಜಸ್ಟ್ 6 months ಆಯಿತು ಅಷ್ಟೇ. ಮೊದಲು IT ಯಲ್ಲಿದ್ದೆ, ಕೋವಿಡಿಂದ ರಿಸೆಕ್ಷನ್ ಆಗಿ ಜಾಬ್ ಕಳ್ಕೊಂಡೆ. ಅದಾದಮೇಲೆ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು. ಈಗ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸೈಡ್ಗಿಟ್ಟು ಈ ಫುಡ್ ಡೆಲಿವರಿ ಕೆಲಸ ಮಾಡ್ತಿದ್ದೀನಿ. IT-ನಾ? ಅಂದಾಗೆ ಯಾವ ಡೊಮೈನು? QA ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೀರಿಯಸ್ಲಿ ವಾಟ್ ಎ ಕೋಇನ್ಸಿಡೆನ್ಸ್ ಬ್ರೋ. ನಾನು ಕೂಡ QA ಇಂಜಿನಿಯರ್. ನಮ್ಮ ಕಂಪ್ನಿಲಿ ಓಪನಿಂಗ್ಸ್ ಇದೆ, ಅಟೆಂಡ್ ಮಾಡ್ತೀರಾ? ಹೌದಾ? ಬಟ್ 6 months ಆಯ್ತಲ್ಲ ನಾನು ವರ್ಕ್ ಮಾಡಿ, ಏನು ಇಶ್ಯೂಸ್ ಆಗಲ್ವಾ? ಅಂದಾಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಬ್ರೋ. ನಂದೇ ಟೀಮು, ಸೊ ನಿಮ್ಮ ಪ್ರೊಫೈಲ್ ಪುಷ್ ಮಾಡೋ ಜವಾಬ್ದಾರಿ ನಂದು. ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಇದಕ್ಕೆ ನಿಮ್ಮ CV-ನ ಕಳಿಸಿ. ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯಾ ನಿನಗೆ? ಅವ್ನು ಅಪ್ಲೈ ಮಾಡುವಂಥ ಕಾರ್ಡ್ ಕೊಟ್ಟ ತಕ್ಷಣ ಇಸ್ಕೊಂಡ್ಬಿಡ್ತೀಯಾ? ಒಂಚೂರು ಸೆಲ್ಫ್ ರೆಸ್ಪೆಕ್ಟ್ ಇಲ್ವೇನೋ ನಿನಗೆ? ಅವ್ರ ಅಪ್ಪನ ಸೇವ್ ಮಾಡ್ದೆ ಏನೋ ಒಂದೇ ಒಂದು ರೀಸನ್ಗೆ ನಿಂಗೆ ಹೆಲ್ಪ್ ಮಾಡಕ್ ಬರ್ತಿದ್ದಾನ ಅವನು. ಹಂಗೆಲ್ಲ ಗುರು, ಅವ್ನು ಕೊಡೋ ಮನ್ಸು ಇದ್ದಿದ್ದಕ್ಕೆ ತಾನೇ ನಾನು IT ಅಂದ ತಕ್ಷಣ ಅಪ್ಲೈ ಮಾಡುವಂತ ಕಾರ್ಡ್ ಕೊಟ್ಟಿದ್ದು. ಕೊಡೋ ಮನ್ಸು, ವಾ, ಕೊಡೋ ಮನ್ಸು ಇದ್ದಿದ್ರೆ ಅವನು ನೀನ್ ಫುಡ್ ಡೆಲಿವರಿ ಮಾಡಕ್ ಬಂದಾಗ ಕಿರಿಕ್ ಮಾಡ್ತಾ ಇರ್ಲಿಲ್ಲ. ಅವಾಗ ಏನಕ್ಕೆ ಜಗಳ ಆಡ್ದ? ದೊಡ್ಡವರೇ ಹೇಳಿಲ್ವಾ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನ್ ಮನುಜ ಕಣೋ ಅಂತ. ಇವಾಗ ಅವ್ನು ತಪ್ಪು ಅವ್ನಿಗೆ ಅರ್ಥ ಆಗಿದೆ, ಅದಕ್ಕೆ ಅಪ್ಲೈ ಮಾಡು ಅಂತ ಹೇಳ್ತಿದ್ದಾನೆ. ಅಪ್ಲೈ ಮಾಡೋದಾದ್ರೆ ಬೆಂಗಳೂರಲ್ಲಿ 1000 ಕಂಪ್ನಿಗಳಿದೆ, 100 ಕೋಚಿಂಗ್ ಸೆಂಟರ್ ಇದೆ, ಅಲ್ಲೋಗಿ ಅಪ್ಲೈ ಮಾಡು. ಇವಾಗ ಇವನ ಹತ್ರ ಯಾಕೆ ಕೈ ಚಾಚ್ತಾ ಇದೆಯಾ? ಇವಾಗ ಇವ್ನು ಕೊಡೋ ಕಾರ್ಡ್ ಇಸ್ಕೊಂಡು ಅಪ್ಲೈ ಮಾಡೋದ್ರಿಂದ ಏನ್ ಲಾಸ್ ಹೇಳು? ಲಾಸ್ ಬಗ್ಗೆ ಅಲ್ವೋ ಗುಬಾಲ್. ಮಿನಿಮಮ್ ಮರ್ಯಾದೆನೂ ಕೊಡದೇ ಇರೋ ಈ ಮೀಡಿಯಂ ಬುದ್ಧಿ ಇರೋನ ಹತ್ರ ಮ್ಯಾಕ್ಸಿಮಮ್ ಒಳ್ಳೆತನ ಎಕ್ಸ್ಪೆಕ್ಟ್ ಮಾಡ್ತಿದ್ಯಲ್ಲ, ನಿಂಗೆ ಏನ್ ಹೇಳ್ಬೇಕು ಹೇಳು? ನೋಡು, ಜೀವನದಲ್ಲಿ ಕೆಲವೊಂದು ಅವಕಾಶಗಳು ನಮ್ಮನ್ನಂತಾನೆ ಹುಡ್ಕೊಂಡು ಬರ್ತವೆ. ಅಂತ ಟೈಮಲ್ಲಿ ನಾವು ನಮ್ಮ ಈಗೋನ ಪಕ್ಕಕ್ಕಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಅದನ್ನು ಉಪಯೋಗಿಸ್ಕೋಬೇಕು. ಆವಾಗಲೇ ಏನಾದರೂ ಸಾಧನೆ ಮಾಡೋಕ್ಕಾಗೋದು. ಇವಾಗ ಇವನ್ ಕೊಡ್ತಾರೋ ಅವಕಾಶ ಮಿಸ್ ಮಾಡೋಕ್ ಕಳ್ಕೊಂಡು ನಂಗಂತೂ ಇಷ್ಟ ಇಲ್ಲ. ಪ್ರಯತ್ನ ನಂದು, ಫಲ ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು. ಫಲ ಪ್ರತಿಫಲ ಏನ್ ಗುರು ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ? ನೀನ್ ನಂಬಿಕೊಂಡಿರಪ್ಪ. 6 ತಿಂಗಳಿಂದ ನನ್ನ ತಂದೆನ ಕಳ್ಕೊಂಡೆ, ನನ್ನ ಕೆಲಸ ಕಳ್ಕೊಂಡೆ, ನನ್ನ ತಂಗಿ ಎಕ್ಸಾಮ್ ಫೀಸ್ ಕಟ್ಟಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ಪ್ರಕಾಶ್ ಮಾಮ ಕೆಲಸ ಕೊಡ್ತೀನಿ ಅಂತ ಬಂದಾಗ ನೀನೇನಂದೆ? ಅವ್ನ ಮಗ ನಿನ್ ಜೂನಿಯರು, ಅವ್ನ ಕೈ ಕೆಳಗಡೆ ಕೆಲಸ ಮಾಡ್ತೀಯಾ, ನಿನ್ ಲೆವೆಲ್ ಏನು, ನಿನ್ ಸ್ಟ್ಯಾಂಡರ್ಡ್ ಏನು ಅಂತೆಲ್ಲ ಹೇಳಿದೆ. ಕೆಲಸ ಇಲ್ಲದೆ ಊರೂರು ತಿರುಗ್ತಿದ್ದಾಗ ಊರವರು ತಲೆಗೊಂದೊಂದು ಮಾತಾಡಿದ್ರು. ಆವಾಗ ನಮ್ಮ ಅವ್ವ ಬಂದ್ಬಿಟ್ಟು ಕೆಲಸ ತಗೋ, ದುಡ್ಡು ಕೊಡು ಅಂತ ಹೇಳಿಲ್ಲ. ಊಟ ಆಯ್ತಾ ಮಗ ಅಂತ ಕೇಳಿದ್ರು. ನನ್ನ ಹೆಸರಲ್ಲಿರೋ ಸಂತೋಷ ನನ್ನ ಜೀವನದಲ್ಲಿಲ್ಲ, ಆದ್ರೂ ನನ್ನ ತಾಯಿಗೋಸ್ಕರ ಬದುಕ್ತಾ ಇದ್ದೀನಿ, ಬದುಕು ತೋರಿಸ್ತೀನಿ. ಲುಕ್, ಇವಾಗ ಅವ್ನು ಕೊಡೋ ಕಾರ್ಡ್ ಇಸ್ಕೊಂಡು ಅಪ್ಲೈ ಮಾಡು, ಪ್ರಿಪೇರ್ ಆಗೋ, ಕೆಲಸ ಸಿಕ್ಕೇ ಸಿಗುತ್ತೆ. ಮೊದಲು ಈ ನನ್ನ ಮಗನ ತಲೆಯಿಂದ ತೆಗ್ದಾಕು. ಈಗ ಅನ್ನೋದು ಮರಕ್ಕೆ ಹತ್ತಿರೋ ಕಾಯಿಲೆ ಇದ್ದಂಗೆ. ಕಾಯಿಲೆನ ಕ್ಯೂರ್ ಮಾಡ್ತೀವೋ, ಮರನೇ ಕಿತ್ತಾಕ್ತೀವೋ, ನೀನು ಬಿಟ್ಟಿದ್ದು. ಗೊತ್ತಾಯ್ತಾ? ಅರ್ಥ ಆಯ್ತು? ಅರ್ಥ ಆಯ್ತಾ? ಏನಾಗ್ತಾಯ್ತು ಬ್ರದರ್? ಸಾರಿ ಬ್ರದರ್, ಏನೋ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ, ಗೊತ್ತಾಗ್ಲಿಲ್ಲ. ಅಂದಾಗೆ ಅಪ್ಲೈ ಏನೋ ಮಾಡ್ತೀನಿ, ಬಟ್ QA ಟಾಪಿಕ್ಸ್ ಟಚ್ ಇಲ್ವಲ್ಲ, ನೀವನಾದ್ರೂ ಹೆಲ್ಪ್ ಮಾಡೋಕ್ಕಾಗತ್ತಾ? ಅದಕ್ಕೇನಂತೆ ಬ್ರದರ್, ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀನಿ, ಬನ್ನಿ ಹೆಲ್ಪ್ ಮಾಡ್ತೀನಿ, ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಅ ಲಾಟ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಹೇ, ನೀವು ಮಾಡಿರೋ ಹೆಲ್ಪ್ ಮುಂದೆ ನಾನು ಮಾಡಿರೋ ಹೆಲ್ಪ್ ಯಾವುದು ಬ್ರದರ್? ಸರಿ, ಬರ್ತೀನಿ ಅಂಕಲ್. ಓ ಪಾಪ ಒಳ್ಳೆದ. ಬರ್ತೀನಿ ಬ್ರದರ್. ಹೋಗಿದ್ ಬನ್ನಿ.
ಈ ಕೋವಿಡ್ನಿಂದ ಮುಚ್ಚಿ ಹೋದ ದಾರಿಗಳೆಷ್ಟೋ, ಕಳೆದುಕೊಂಡ ಬಂಧಗಳೆಷ್ಟೋ, ಕಷ್ಟವೆಂದು ಕೈ ಚಾಚಿದಾಗ ದೂರ ಸರಿದ ಕೈಗಳೆಷ್ಟೋ, ತಿರುಗಿ ನೋಡದ ಹೃದಯಗಳೆಷ್ಟೋ. ಎಷ್ಟೇ ಕಷ್ಟ ಆದರೂ ನನ್ನನ್ನು ನಾನು ಗೆಲ್ಲೋದೊಂದೇ ನನ್ನ ಧ್ಯೇಯ. ಕಷ್ಟ ಅಂತ ಸೋತ್ ಕೂತಾಗ ನಂಗೆ ಯಾವಾಗಲೂ ನಮ್ಮಪ್ಪ ಹೇಳೋ ಮಾತೇ ನೆನಪಾಗುತ್ತೆ. ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದಲ್ಲಿ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದೆ ಅಂತ ಎಸ್ಬಿಡ್ತೀವ, ದೇವ್ರು ಕೊಟ್ಟಿರೋ ಪ್ರಸಾದ ಅಂತ ಕಣ್ಗೊತ್ಕೊಂಡು ತಿಂತೀವಿ ತಾನೆ. ಹಾಗೇನೆ ದೇವ್ರು ಕೊಟ್ಟಿರೋ ಈ ಜೀವನದಲ್ಲಿ ಒಂದೆರಡು ದಿನ ಚೆನ್ನಾಗಿಲ್ಲ ಅಂತ ಇಡೀ ಜೀವನನೇ ಹಾಳು ಮಾಡ್ಕೋಬಾರ್ದು. ಇವತ್ತು ಅವ್ರು ನನ್ನ ಜೊತೇಲಿ ಇಲ್ಲದೆ ಇರ್ಬೋದು, ಆದರೆ ಅವ್ರು ಹೇಳಿರೋ ಈ ಜೀವನ ಪಾಠಗಳು ನನ್ನ ಸಾಯೋ ತನಕ ನನ್ನ ಜೊತೆನೇ ಇರುತ್ತೆ. ನನಗೀಗ ಬಂದಿರೋ ಕಷ್ಟಕ್ಕೆ ಕಾರಣನೂ ಅವರೇ, ಆ ಕಷ್ಟನ ಎದುರಿಸೋ ಶಕ್ತಿನೂ ಅವರೇ, ಈಗ ಸಿಕ್ಕಿರೋ ಅವಕಾಶಕ್ಕೆ ರುವಾರಿನವರೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಲವ್ ಯು ಅಪ್ಪ. ಇಂತಿ ನಿಮ್ಮ ಪ್ರೀತಿಯ ಮಗ ಸಂತೋಷ. you